ಧರ್ಮಸ್ಥಳ ಉತ್ಕನ್ನಡ ಮಧ್ಯೆ ಪಿನ್ ಟು ಪಿನ್ ಡೀಟೇಲ್ಸ್ ಕೂಡ ರಿಪೋರ್ಟ್ ಮಾಡ್ತಾ ಇದ್ದೀವಿ. ಪ್ರತಿ ಸ್ಪಾಟ್ ನ ಕಂಪ್ಲೀಟ್ ವರದಿಯನ್ನ ಸಿದ್ಧಪಡಿಸಿದಂತಹ ಎಸ್ಐಟಿ ತಂಡ ಪ್ರತಿಯೊಂದು ಪಾಯಿಂಟ್ ಅನ್ನು ಕಲೆ ಹಾಕ್ತಾ ಇದೆ. ಸ್ಪಾಟ್ ನಂಬರ್ 1 ರಿಂದ 16ರವರೆಗಿನ ಅಗಿತದ ಪ್ರಕ್ರಿಯೆಗಳ ಸಂಪೂರ್ಣವಾದಂತಹ ರಿಪೋರ್ಟ್ ಅನ್ನ ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಎಲ್ಲಾ ದಾಖಲೆಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲು ಇದೀಗ ತಯಾರಿಯಾಗಿರುವಂತದ್ದು. ಎಷ್ಟು ಅಡಿ ಆಳ, ಎಷ್ಟು ಅಡಿ ಅಗಲ, ಸುತ್ತಮುತ್ತಲಿನ ಭೌಗೋಳಿಕ ಪರಿಸ್ಥಿತಿಯ ವರದಿಯನ್ನ ಅವಶೇಷಗಳಿಗೆ ಸಿಗದಂತಹ ಹಾಗೂ ಸಿಕ್ಕಿದಂತಹ ಎಲ್ಲಾ ಉತ್ಖನನ ಜಾಗಗಳ ಸಂಪೂರ್ಣ ಮಾಹಿತಿ ಕೂಡ ರಿಪೋರ್ಟ್ ಮಾಡಲಾಗ್ತಾ ಇದೆ. ಡೇ 1 ನಿಂದ ಇಲ್ಲಿಯವರೆಗೂ ಕೂಡ ಅವಶೇಷ ಸಿಗದಂತಹ ಹಾಗೂ ಸಿಕ್ಕಿದ ಎಲ್ಲಾ ಉತ್ಖನನ ಜಾಗಗಳ ಕಂಪ್ಲೀಟ್ ರಿಪೋರ್ಟ್ ಕೂಡ ಮಾಡಲಾಗ್ತಾ ಇದೆ. ಧರ್ಮಸ್ಥಳ ಉತ್ಖನನದ ಮಧ್ಯೆ ಪಿನ್ ಟು ಪಿನ್ ರಿಪೋರ್ಟ್ ಕೂಡ ಮಾಡಲಾಗ್ತಾ ಇದೆ. ಪ್ರತಿಯೊಂದು ಸ್ಪಾಟ್ ನಂಬರ್ 1 ರಿಂದ ಹಿಡಿದು 13, 14, 15, 16ರವರೆಗೆ ಇಂಚಿಂಚು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದೆ ಎಸ್ಐಟಿ ತಂಡ. 13ನೇ ಪಾಯಿಂಟ್ ನಲ್ಲಿ ಉತ್ಖನನ ನಿನ್ನೆಯಿಂದ ಪ್ರಾರಂಭವಾಗಿದೆ. ಈ ಕ್ಷಣದವರೆಗೆ ಅಲ್ಲಿ ಮುಸುಕುದಾರಿ ಹೇಳಿರತಕ್ಕಂಥ ಹೇಳಿಕೆ ಆಗಿರಬಹುದು, ಸಿಕ್ಕಿರತಕ್ಕಂತಹ ಉತ್ಖನನ ಆಗಿರಬಹುದು, ಕ್ಷಣದ ಮಾಹಿತಿಯನ್ನ ರಿಪೋರ್ಟ್ ಮಾಡ್ತಾ ಇದೆ. ಅಗೈನ್ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿ. ದಿನೇಶ್, ನಾವು ಪ್ರತಿ ಕ್ಷಣದ ಎಕ್ಸ್ಕ್ಲೂಸಿವ್ ಮತ್ತೆ ಅಲ್ಲಿನ ಸಂಪೂರ್ಣ ಚಿತ್ರಣವನ್ನ ಜನರ ಮುಂದೆ ತೆರೆದಿಡ್ತಾ ಇದ್ದೀವಿ. ಸದ್ಯಕ್ಕೆ ಈಗ ಇಲ್ಲಿವರೆಗೂ ಕೂಡ ಶೋಧ ಕಾರ್ಯಾಚರಣೆಯಲ್ಲಿ ಆಗಿರುವಂತ ಎಲ್ಲಾ ಬೆಳವಣಿಗೆಗಳ ಮಾಹಿತಿಯನ್ನ ಕೋರ್ಟ್ಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ಇಲ್ಲಿವರೆಗೂ ಏನಾಗಿದೆ, ಇನ್ ಮುಂದೆ ಏನಾಗುವ ಸಾಧ್ಯತೆಗಳಿದಾವೆ, ಈ ಹೊತ್ತಿಗೆ ಏನಿದೆ ತಮ್ಮ ಹತ್ರ ಸಂಪೂರ್ಣ ವಿವರ ದಿನೇಶ್? ರಂಜಿತ್ ಶಿರಿಯಾರಿ, ಈಗಾಗಲೇ ಉತ್ಖನನ ನಡೀತಾ ಇರುವಂತದ್ದು. 13ರಲ್ಲಿ ಈಗಾಗಲೇ ಉತ್ಖನನ ನಡೆದು ಸದ್ಯಕ್ಕೆ ಜೆಸಿಬಿ ಕಾರ್ಯಾಚರಣೆ ಸ್ಥಗಿತಗೊಂಡಿರುವಂತದ್ದು. ಕಾರಣ ಆ ಒಂದು ಗುಂಡಿ ಏನು ಅಗೆಯಲಾಗಿದೆ, ಅಲ್ಲಿ ಆ ನೀರು ತುಂಬಿಕೊಂಡಿದೆ. ಅಂದ್ರೆ ಆ ಪಕ್ಕದಲ್ಲಿ ಕಿಂಡಿ ಅಣೆಕಟ್ಟು ಇದೆ, ನೇತ್ರಾವತಿ ನದಿ ಇದೆ, ಜೊತೆಗೆ ಮಳೆ ಕೂಡ ಜೋರಾಗಿ ಬಂದಿತ್ತು. ಹೀಗಾಗಿ ಅಗೆದಂತಹ ಗುಂಡಿಯಲ್ಲಿ ನೀರು ತುಂಬಿಕೊಂಡಿರುವಂತದ್ದು. ಅದನ್ನ ಹೊರಹಾಕುವುದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿರುವಂತದ್ದು. ಈಗಾಗಲೇ ಒಂದಷ್ಟು ನೀರನ್ನು ಹೊರ ಹಾಕಿರುವಂತದ್ದು. ಅಂದ್ರೆ ಪಂಪ್ ಸೆಟ್ ಮೂಲಕವಾಗಿ ಗುಂಡಿಯಲ್ಲಿ ತುಂಬಿದಂತಹ ನೀರನ್ನ ಹೊರ ಹಾಕಿರುವಂತದ್ದು. ಸದ್ಯ ಊಟದ ವಿರಾಮಕ್ಕೆ ತೆರಳಿದ ರೀತಿಯಲ್ಲಿ ಕಾಣುತ್ತೆ. ಅಂದ್ರೆ ಅಧಿಕಾರಿಗಳು ಮಧ್ಯಾಹ್ನದ ವರೆಗೂ ಕೂಡ ಕೆಲಸ ಮಾಡಿ ಆ ಬಳಿಕ ಊಟದ ವಿರಾಮಕ್ಕೆ ತೆರಳುತ್ತಾರೆ. ಇವತ್ತು ಕೂಡ ಊಟದ ವಿರಾಮಕ್ಕೆ ತೆರಳಿರುವಂತದ್ದು. ಊಟದ ವಿರಾಮ ಮುಗಿಸಿ ಮತ್ತೆ ಕಾರ್ಯಾಚರಣೆಯನ್ನು ನಡೆಸುವಂತಹ ಸಾಧ್ಯತೆ ಇರುವಂತದ್ದು. ಅಂದ್ರೆ ಈ ಭಾಗದಲ್ಲಿ ಊಟ ತರ್ತಾರೆ, ಅಲ್ಲಿ ಊಟದ ಆದ ಬಳಿಕ ಮತ್ತೆ ಕಾರ್ಯಾಚರಣೆ ಶುರು ಮಾಡ್ತಾರೆ. ಇವತ್ತು ಕೂಡ 13ನೇ ಪಕ್ಕ ಏನು ಪಾಯಿಂಟ್ ನಲ್ಲಿ ಕಾರ್ಯಾಚರಣೆ ಮಾಡ್ತಾ ಇರುವಂತದ್ದು. ಆರಂಭದಲ್ಲಿ 2 ಹಿಟಾಚಿಗಳ ಮೂಲಕವಾಗಿ ಕಾರ್ಯಾಚರಣೆ ನಡೆಸಿದ್ರು. ಆ ಬಳಿಕ ಒಂದು ಹಿಟಾಚಿ, ಅಂದ್ರೆ ದೊಡ್ಡದಾದಂತಹ ಹಿಟಾಚಿಯನ್ನು ಬಳಸಿಕೊಂಡು ಕಾರ್ಯಾಚರಣೆ ನಡೆಸಿರುವಂತದ್ದು. ಸುಮಾರು ಈಗಾಗಲೇ 9 ರಿಂದ 10 ಅಡಿ ಆಳದವರೆಗೂ ಕೂಡ ಅಗೆಯಲಾಗಿರುವಂತದ್ದು. ಅಲ್ಲಿ ನೀರು ಸಿಕ್ಕಿರುವಂತದ್ದು. ಹೀಗಾಗಿ ನೀರನ್ನು ಕೂಡ ಸದ್ಯ ಹೊರ ಹಾಕಿರುವಂತದ್ದು. ಮುಂದೆ ಜೆಸಿಬಿ ಮೂಲಕ 2 ಹಿಟಾಚಿಗಳ ಮೂಲಕವಾಗಿ ಕಾರ್ಯಾಚರಣೆ ಸಾಗಲಿರುವಂತದ್ದು. ಆತ ಈ ಒಂದು ಪಾಯಿಂಟ್ ಏನಿದೆ, ಈ ಪಾಯಿಂಟ್ ನ ಬಗ್ಗೆ ಬಹಳಷ್ಟು ಕಾನ್ಫಿಡೆಂಟ್ ಆಗಿದ್ದ. ಸಾಕಷ್ಟು ಶವಗಳನ್ನ ಇಲ್ಲೇ ಹೂತಿಕ್ಕಿದ್ದೇನೆ ಅಂತ ಹೇಳಿದ್ದ ಮತ್ತು ಇದನ್ನು ಹೆಚ್ಚು ಆಳ ಮತ್ತು ಅಗಲದವರೆಗೂ ಕೂಡ ಅಗಿಬೇಕು ಅನ್ನುವಂತ ಡಿಮ್ಯಾಂಡ್ ಮಾಡಿದ್ದ. ಹೀಗಾಗಿ ಇದರ ಪಕ್ಕದಲ್ಲಿ ನಿನ್ನೆ 18 ಅಡಿವರೆಗೂ ಆಳದವರೆಗೂ ಕೂಡ ಅಗೆಯಲಾಗಿತ್ತು. ಸುಮಾರು 20 ಅಡಿ ಅಗಲದವರೆಗೂ ಕೂಡ ಅಗೆಯಲಾಗಿತ್ತು. ಆದ್ರೆ ಯಾವುದೇ ರೀತಿಯಾದಂತಹ ಅಲ್ಲಿ ಕಳೆಬರ ಪತ್ತೆ ಆಗಿಲ್ಲ. ಹೀಗಾಗಿ ಇದರ ಪಕ್ಕದಲ್ಲಿ ಇವತ್ತು ಮತ್ತೆ ಉತ್ಖನನ ನಡೆಸ್ತಾ ಇರುವಂತದ್ದು. ಆತ ಈ ಪಕ್ಕದಲ್ಲೂ ಕೂಡ ಹೂತಿರುವಂತ ಸಾಧ್ಯತೆ ಇದೆ ಅಂತ ಹೇಳಿದ್ದೆ. ಹೀಗಾಗಿ ಇಲ್ಲಿ ಉತ್ಖನನ ನಡೆಸ್ತಾ ಇರುವಂತದ್ದು. ಸದ್ಯ ಊಟದ ವಿರಾಮ, ಎಲ್ಲರೂ ಕೂಡ ಊಟಕ್ಕೆ ತೆರಳಿದ್ದಾರೆ. ಊಟ ಆದ ಬಳಿಕ ಮತ್ತೆ ಈ ರೀತಿಯಂತ ಪ್ರೊಸೆಸ್ ಕಂಟಿನ್ಯೂ ಆಗಿದೆ. ಇದು ಒಂದ್ ಕಡೆ. ಆದ್ರೆ ಮತ್ತೊಂದು ಕಡೆ ಅಧಿಕಾರಿಗಳು ಈ ಒಂದು ಉತ್ಖನನ, ಇದುವರೆಗೆ ನಡೆದಂತಹ ಉತ್ಖನನದ ರಿಪೋರ್ಟ್ ಅನ್ನ ಸಿದ್ಧಪಡಿಸ್ತಾ ಇದ್ದಾರೆ. ಸುಮಾರು 16 ಪಾಯಿಂಟ್ ವರೆಗೂ ಕೂಡ ಆಗಿದೆ. 13 ಪಾಯಿಂಟ್ ಆದ ಬಳಿಕ 13 ಪಾಯಿಂಟ್ ಸ್ಟಕ್ ಆಗಿತ್ತು. ಆ ಬಳಿಕ ಜಿಪಿಆರ್ ಯಂತ್ರ ಬಳಸಿಕೊಂಡು ಶೋಧ ಕಾರ್ಯ ನಡೆಸಿದ್ರು. ಇವತ್ತು ಮತ್ತು ನಿನ್ನೆ 2 ಹಿಟಾಚಿಗಳ ಮೂಲಕ ಕಾರ್ಯಾಚರಣೆ ಆಗಿದೆ. ಜೊತೆಗೆ 14, 15, 16 ಪಾಯಿಂಟ್ಗಳ ಉತ್ಖನನ ಕಾರ್ಯಾಚರಣೆ ಕೂಡ ಮುಗಿದಿರುವಂತದ್ದು. ಈ ಎಲ್ಲ ಪಾಯಿಂಟ್ಗಳ ರಿಪೋರ್ಟ್ ಕಾರ್ಡ್ ಅನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಸಿದ್ಧಪಡಿಸ್ತಾ ಇರುವಂತದ್ದು. ಅಂದ್ರೆ ಆ ಪಾಯಿಂಟ್ಗಳಲ್ಲಿ ಯಾವ ರೀತಿಯಾದಂತಹ ಉತ್ಖನನ ಆಗಿದೆ, ಎಷ್ಟು ಉತ್ಖನನ ಮಾಡಲಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಆ ಒಂದು ರಿಪೋರ್ಟ್ ಅನ್ನ ತಯಾರು. ಥ್ಯಾಂಕ್ ಯು ದಿನೇಶ್. ಧರ್ಮಸ್ಥಳ ಉತ್ಖನನದ ಮಧ್ಯೆ ಪಿನ್ ಟು ಪಿನ್ ಡೀಟೇಲ್ಸ್ ಕೂಡ ರಿಪೋರ್ಟ್ ಮಾಡ್ತಾ ಇದ್ದೀವಿ. ಪ್ರತಿ ಸ್ಪಾಟ್ ನ ಕಂಪ್ಲೀಟ್ ವರದಿಯನ್ನ ಸಿದ್ಧಪಡಿಸಿದಂತಹ ಎಸ್ಐಟಿ ತಂಡ ಪ್ರತಿಯೊಂದು ಪಾಯಿಂಟ್ ಅನ್ನು ಕಲೆ ಹಾಕ್ತಾ ಇದೆ. ಸ್ಪಾಟ್ ನಂಬರ್ 1 ರಿಂದ 16ರವರೆಗಿನ ಅಗಿತದ ಪ್ರಕ್ರಿಯೆಗಳ ಸಂಪೂರ್ಣವಾದಂತಹ ರಿಪೋರ್ಟ್ ಅನ್ನ ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಎಲ್ಲಾ ದಾಖಲೆಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲು ಇದೀಗ ತಯಾರಿಯಾಗಿರುವಂತದ್ದು. ಎಷ್ಟು ಅಡಿ ಆಳ,
ಎಷ್ಟು ಅಡಿ ಅಗಲ, ಸುತ್ತಮುತ್ತಲಿನ ಭೌಗೋಳಿಕ ಪರಿಸ್ಥಿತಿಯ ವರದಿಯನ್ನ, ಅವಶೇಷಗಳಿಗೆ ಸಿಗದಂತಹ ಹಾಗೂ ಸಿಕ್ಕಿದಂತಹ ಎಲ್ಲಾ ಉತ್ಖನನ ಜಾಗಗಳ ಸಂಪೂರ್ಣ ಮಾಹಿತಿ ಕೂಡ ರಿಪೋರ್ಟ್ ಮಾಡಲಾಗ್ತಾ ಇದೆ. ಡೇ 1 ನಿಂದ ಇಲ್ಲಿವರೆಗೂ ಕೂಡ ಅವಶೇಷ ಸಿಗದಂತಹ ಹಾಗೂ ಸಿಕ್ಕಿದ ಎಲ್ಲಾ ಉತ್ಖನನ ಜಾಗಗಳ ಕಂಪ್ಲೀಟ್ ರಿಪೋರ್ಟ್ ಕೂಡ ಮಾಡಲಾಗ್ತಾ ಇದೆ. ಧರ್ಮಸ್ಥಳ ಉತ್ಖನನದ ಮಧ್ಯೆ ಪಿನ್ ಟು ಪಿನ್ ರಿಪೋರ್ಟ್ ಕೂಡ ಮಾಡಲಾಗ್ತಾ ಇದೆ. ಪ್ರತಿಯೊಂದು ಸ್ಪಾಟ್ನ ಸ್ಪಾಟ್ ನಂಬರ್ 1 ರಿಂದ ಹಿಡಿದು 13, 14, 15, 16ರವರೆಗೆ ಇಂಚಿಂಚು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದೆ ಎಸ್ಐಟಿ ತಂಡ. 13ನೇ ಪಾಯಿಂಟ್ನಲ್ಲಿ ಉತ್ಖನನ ನಿನ್ನೆಯಿಂದ ಪ್ರಾರಂಭವಾಗಿದೆ. ಈ ಕ್ಷಣದವರೆಗೆ ಅಲ್ಲಿ ಮುಸುಕುದಾರಿ ಹೇಳಿರ್ತಕ್ಕಂಥ ಹೇಳಿಕೆ ಆಗಿರಬಹುದು, ಸಿಕ್ಕಿರ್ತಕ್ಕಂತಹ ಉತ್ಖನನ ಆಗಿರಬಹುದು, ಕ್ಷಣದ ಮಾಹಿತಿಯನ್ನ ರಿಪೋರ್ಟ್ ಮಾಡ್ತಾ ಇದೆ. ಅಗೈನ್ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿ. ದಿನೇಶ್, ನಾವು ಪ್ರತಿ ಕ್ಷಣದ ಎಕ್ಸ್ಕ್ಲೂಸಿವ್ ಮತ್ತೆ ಅಲ್ಲಿನ ಸಂಪೂರ್ಣ ಚಿತ್ರಣವನ್ನ ಜನರ ಮುಂದೆ ತೆರೆದಿಡ್ತಾ ಇದ್ದೀವಿ. ಸದ್ಯಕ್ಕೆ ಈಗ ಇಲ್ಲಿವರೆಗೂ ಕೂಡ ಶೋಧ ಕಾರ್ಯಾಚರಣೆಯಲ್ಲಿ ಆಗಿರುವಂತ ಎಲ್ಲಾ ಬೆಳವಣಿಗೆಗಳ ಮಾಹಿತಿಯನ್ನ ಕೋರ್ಟ್ಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ಇಲ್ಲಿವರೆಗೂ ಏನಾಗಿದೆ, ಇನ್ ಮುಂದೆ ಏನಾಗುವ ಸಾಧ್ಯತೆಗಳಿದಾವೆ, ಈ ಹೊತ್ತಿಗೆ ಏನಿದೆ ತಮ್ಮ ಹತ್ರ ಸಂಪೂರ್ಣ ವಿವರ ದಿನೇಶ್? ರಂಜಿತ್ ಶಿರಿಯಾರಿ, ಈಗಾಗಲೇ ಉತ್ಖನನ ನಡೀತಾ ಇರುವಂತದ್ದು. 13ರಲ್ಲಿ ಈಗಾಗಲೇ ಉತ್ಖನನ ನಡೆದು ಸದ್ಯಕ್ಕೆ ಜೆಸಿಬಿ ಕಾರ್ಯಾಚರಣೆ ಸ್ಥಗಿತಗೊಂಡಿರುವಂತದ್ದು. ಕಾರಣ ಆ ಒಂದು ಗುಂಡಿ ಏನು ಅಗೆಯಲಾಗಿದೆ, ಅಲ್ಲಿ ಆ ನೀರು ತುಂಬಿಕೊಂಡಿದೆ. ಅಂದ್ರೆ ಆ ಪಕ್ಕದಲ್ಲಿ ಕಿಂಡಿ ಅಣೆಕಟ್ಟು ಇದೆ, ನೇತ್ರಾವತಿ ನದಿ ಇದೆ, ಜೊತೆಗೆ ಮಳೆ ಕೂಡ ಜೋರಾಗಿ ಬಂದಿತ್ತು. ಹೀಗಾಗಿ ಅಗೆದಂತಹ ಗುಂಡಿಯಲ್ಲಿ ನೀರು ತುಂಬಿಕೊಂಡಿರುವಂತದ್ದು. ಅದನ್ನ ಹೊರಹಾಕುವುದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿರುವಂತದ್ದು. ಈಗಾಗಲೇ ಒಂದಷ್ಟು ನೀರನ್ನು ಹೊರ ಹಾಕಿರುವಂತದ್ದು. ಅಂದ್ರೆ ಪಂಪ್ ಸೆಟ್ ಮೂಲಕವಾಗಿ ಗುಂಡಿಯಲ್ಲಿ ತುಂಬಿದಂತಹ ನೀರನ್ನ ಹೊರ ಹಾಕಿರುವಂತದ್ದು. ಸದ್ಯ ಊಟದ ವಿರಾಮಕ್ಕೆ ತೆರಳಿದ ರೀತಿಯಲ್ಲಿ ಕಾಣುತ್ತೆ. ಅಂದ್ರೆ ಅಧಿಕಾರಿಗಳು ಮಧ್ಯಾಹ್ನದ ವರೆಗೂ ಕೂಡ ಕೆಲಸ ಮಾಡಿ ಆ ಬಳಿಕ ಊಟದ ವಿರಾಮಕ್ಕೆ ತೆರಳುತ್ತಾರೆ. ಇವತ್ತು ಕೂಡ ಊಟದ ವಿರಾಮಕ್ಕೆ ತೆರಳಿರುವಂತದ್ದು. ಊಟದ ವಿರಾಮ ಮುಗಿಸಿ ಮತ್ತೆ ಕಾರ್ಯಾಚರಣೆಯನ್ನು ನಡೆಸುವಂತಹ ಸಾಧ್ಯತೆ ಇರುವಂತದ್ದು. ಅಂದ್ರೆ ಈ ಭಾಗದಲ್ಲಿ ಊಟ ತರ್ತಾರೆ, ಅಲ್ಲಿ ಊಟದ ಆದ ಬಳಿಕ ಮತ್ತೆ ಕಾರ್ಯಾಚರಣೆ ಶುರು ಮಾಡ್ತಾರೆ. ಇವತ್ತು ಕೂಡ 13ನೇ ಪಕ್ಕ ಏನು ಪಾಯಿಂಟ್ ನಲ್ಲಿ ಕಾರ್ಯಾಚರಣೆ ಮಾಡ್ತಾ ಇರುವಂತದ್ದು. ಆರಂಭದಲ್ಲಿ 2 ಹಿಟಾಚಿಗಳ ಮೂಲಕವಾಗಿ ಕಾರ್ಯಾಚರಣೆ ನಡೆಸಿದ್ರು. ಆ ಬಳಿಕ ಒಂದು ಹಿಟಾಚಿ, ಅಂದ್ರೆ ದೊಡ್ಡದಾದಂತಹ ಹಿಟಾಚಿಯನ್ನು ಬಳಸಿಕೊಂಡು ಕಾರ್ಯಾಚರಣೆ ನಡೆಸಿರುವಂತದ್ದು. ಸುಮಾರು ಈಗಾಗಲೇ 9 ರಿಂದ 10 ಅಡಿ ಆಳದವರೆಗೂ ಕೂಡ ಅಗೆಯಲಾಗಿರುವಂತದ್ದು. ಅಲ್ಲಿ ನೀರು ಸಿಕ್ಕಿರುವಂತದ್ದು. ಹೀಗಾಗಿ ನೀರನ್ನು ಕೂಡ ಸದ್ಯ ಹೊರ ಹಾಕಿರುವಂತದ್ದು. ಮುಂದೆ ಜೆಸಿಬಿ ಮೂಲಕ 2 ಹಿಟಾಚಿಗಳ ಮೂಲಕವಾಗಿ ಕಾರ್ಯಾಚರಣೆ ಸಾಗಲಿರುವಂತದ್ದು. ಆತ ಈ ಒಂದು ಪಾಯಿಂಟ್ ಏನಿದೆ, ಈ ಪಾಯಿಂಟ್ ನ ಬಗ್ಗೆ ಬಹಳಷ್ಟು ಕಾನ್ಫಿಡೆಂಟ್ ಆಗಿದ್ದ. ಸಾಕಷ್ಟು ಶವಗಳನ್ನ ಇಲ್ಲೇ ಹೂತಿಕ್ಕಿದ್ದೇನೆ ಅಂತ ಹೇಳಿದ್ದ ಮತ್ತು ಇದನ್ನು ಹೆಚ್ಚು ಆಳ ಮತ್ತು ಅಗಲದವರೆಗೂ ಕೂಡ ಅಗಿಬೇಕು ಅನ್ನುವಂತ ಡಿಮ್ಯಾಂಡ್ ಮಾಡಿದ್ದ. ಹೀಗಾಗಿ ಇದರ ಪಕ್ಕದಲ್ಲಿ ನಿನ್ನೆ 18 ಅಡಿವರೆಗೂ ಆಳದವರೆಗೂ ಕೂಡ ಅಗೆಯಲಾಗಿತ್ತು. ಸುಮಾರು 20 ಅಡಿ ಅಗಲದವರೆಗೂ ಕೂಡ ಅಗೆಯಲಾಗಿತ್ತು. ಆದ್ರೆ ಯಾವುದೇ ರೀತಿಯಾದಂತಹ ಅಲ್ಲಿ ಕಳೆಬರ ಪತ್ತೆ ಆಗಿಲ್ಲ. ಹೀಗಾಗಿ ಇದರ ಪಕ್ಕದಲ್ಲಿ ಇವತ್ತು ಮತ್ತೆ ಉತ್ಖನನ ನಡೆಸ್ತಾ ಇರುವಂತದ್ದು. ಆತ ಈ ಪಕ್ಕದಲ್ಲೂ ಕೂಡ ಹೂತಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಿದೆ. ಹೀಗಾಗಿ ಇಲ್ಲಿ ಉತ್ಖನನ ನಡೆಸ್ತಾ ಇರುವಂತದ್ದು. ಸದ್ಯ ಊಟದ ವಿರಾಮ, ಎಲ್ಲರೂ ಕೂಡ ಊಟಕ್ಕೆ ತೆರಳಿದ್ದಾರೆ. ಊಟ ಆದ ಬಳಿಕ ಮತ್ತೆ ಈ ರೀತಿಯಂತ ಪ್ರೊಸೆಸ್ ಕಂಟಿನ್ಯೂ ಆಗಿದೆ. ಇದು ಒಂದ್ ಕಡೆ. ಆದ್ರೆ ಮತ್ತೊಂದು ಕಡೆ ಅಧಿಕಾರಿಗಳು ಈ ಒಂದು ಉತ್ಖನನ, ಇದುವರೆಗೆ ನಡೆದಂತ ಉತ್ಖನನದ ರಿಪೋರ್ಟ್ ಅನ್ನ ಸಿದ್ಧಪಡಿಸ್ತಾ ಇದ್ದಾರೆ. ಸುಮಾರು 16 ಪಾಯಿಂಟ್ ವರೆಗೂ ಕೂಡ ಆಗಿದೆ. 13 ಪಾಯಿಂಟ್ ಆದ ಬಳಿಕ 13 ಪಾಯಿಂಟ್ ಸ್ಟಕ್ ಆಗಿತ್ತು. ಆ ಬಳಿಕ ಜಿಪಿಆರ್ ಯಂತ್ರ ಬಳಸಿಕೊಂಡು ಶೋಧ ಕಾರ್ಯ ನಡೆಸಿದ್ರು. ಇವತ್ತು ಮತ್ತು ನಿನ್ನೆ 2 ಹಿಟಾಚಿಗಳ ಮೂಲಕ ಕಾರ್ಯಾಚರಣೆ ಆಗಿದೆ. ಜೊತೆಗೆ 14, 15, 16 ಪಾಯಿಂಟ್ಗಳ ಉತ್ಖನನ ಕಾರ್ಯಾಚರಣೆ ಕೂಡ ಮುಗಿದಿರುವಂತದ್ದು. ಈ ಎಲ್ಲ ಪಾಯಿಂಟ್ಗಳ ರಿಪೋರ್ಟ್ ಕಾರ್ಡ್ ಅನ್ನ ಈಗಾಗಲೇ